ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗ್ರೀನ್ ಫಿಶ್ ಫ್ರೈ. ಪಾಲಕ್ ಸೊಪ್ಪಿನಿಂದ ಗ್ರೀನ್ ಫಿಶ್ ಫ್ರೈನ ಯಾವ ರೀತಿ ಮಾಡೋದಂತ ಪಾಂಪ್ಲೆಟ್ ಫಿಶ್ನ ತೊಗೊಂಡಿದ್ದೀನಿ ನಾನಿವತ್ತು. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಜಾಸ್ತಿ ಮುಳ್ಳಿರೋದಿಲ್ಲ, ಹಾಗೆ ತಿನ್ನೋ ಕೂಡ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಹಾಗೆ ಇರುತ್ತೆ. ಇವಾಗ ಪಾಲಕ್ ಸೊಪ್ಪನ್ನ ನಾನು ತೊಗೊಂಡು ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಂದು ಸ್ಪೂನಷ್ಟು ಜೀರಿಗೆ, ಒಂಚೂರು ಚಕ್ಕೆ ಮತ್ತು ಏಲಕ್ಕಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ. ಈ ಕಡೆ ಇವಾಗ ಮಸಾಲೆ ನಾನು ನೀರು ಹಾಕ್ದೇ ಸೊಪ್ಪನ್ನ ಹಾಕಿ ರುಬ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಮಸಾಲ ಎಲ್ಲ ಕಾಳುಮೆಣಸು ಏನೇನಿದೆ ಎಲ್ಲ ಕೂಡ ಹಾಕ್ಕೊಂಡು ರುಬ್ಕೊಂಡು ಇದಕ್ಕೆ ಅರಿಶಿನ ಪುಡಿ ಮತ್ತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವನ್ನ ಹಚ್ಚಿಟ್ಕೊಂಡಿದ್ದೆ, ಅದು ಕೂಡ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಕಾರ್ನ್ಫ್ಲೋರು ಅಂದರೆ ಜೋಳದ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಹೋಳು ನಿಂಬೆಹಣ್ಣೆ ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣೆ ಹಿಂಡೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣೆ ಹಿಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು, ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ. ಪಾಲಕ್ಗೆ ಒಂದು ಚೂರು ಕೂಡ ನೀರು ಹಾಕ್ತಾನೆ ರುಬ್ಕೋಬೇಕು. ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಒಂದು 10 ಕಾಳುಮೆಣಸು, ಒಂಚೂರು ಚಕ್ಕೆ, 1 ಇಂಚಷ್ಟು ಚಕ್ಕೆ. ನೀವು ಮಸಾಲೆ ನಿಮಗೆ ಎಷ್ಟು ಮೀನು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡಾಗಿ ನೀವು ಹಾಕ್ಕೋಬೋದು. ನನಗಿಲ್ಲಿ ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ kg ಮೀನಿಗೆ ತಗೊಂಡು. ಖಾರ ಪುಡಿ ಎಲ್ಲ ಹಾಕಿ ಮಾಡೋದಕ್ಕಿಂತ ಈ ರೀತಿ ಒಂದು ಸರಿ ಗ್ರೀನ್ ಮಸಾಲ ಮಾಡಿ ನೋಡಿ, ಏನು ಸಖತ್ತಾಗಿರುತ್ತೆ ಅಂತ. ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹೊಸದಾಗಿ ಕೂಡ ಒಂದು ರೆಸಿಪಿನ ಟೇಸ್ಟ್ ಮಾಡಿರೋದು ಒಂದು ಫೀಲಿಂಗ್ ಆಗುತ್ತೆ. ಈ ರೀತಿ ಒಂದು ಸರಿ ಟೇಸ್ಟ್ ಮಾಡಿ, ಒಂದೇ ಥರ ತಿಂದು ಬೋರ್ ಆಗಿರುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ, ಹೆಲ್ದಿಗೂ ಕೂಡ. ಯಾಕಂದರೆ ಇದು ಪಾಲಕ್ ಸೊಪ್ಪು ಇರೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು. ಮೀನು ಹೆಲ್ತಿಗೆ ಒಳ್ಳೆಯದು, ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆವಾಗವಾಗ ಮೀನನ್ನ ತಿಂತಾ ಇರಬೇಕು ಅಂತ ಹೇಳ್ತಾರೆ. ನಾವು ಮಟನ್ನು ಮತ್ತು ಚಿಕನ್ ತಿನ್ನೋದಕ್ಕಿಂತ ಮೀನು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ಮಕ್ಕಳಿಗೆ ಸ್ವಲ್ಪ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮುಳ್ಳಿರುತ್ತೆ ಅಂತ ಭಯ ಪಡ್ತಾರೆ ಮಕ್ಕಳು. ಇದರಲ್ಲಿ ಜಾಸ್ತಿ ಮುಳ್ಳಿರೋದಿಲ್ಲ. ಈ ಮೀನನ್ನ ತೊಗೊಂಡು ನೀವು ಫಿಶ್ ಫ್ರೈ ಅಥವಾ ಕಬಾಬ್ ಮಾಡಿಕೊಡ್ಬೋದು ಮಕ್ಕಳಿಗೆ. ನೋಡಿ, ಇವಾಗ ಪಾಲಕ್ ಫಿಶ್ ಫ್ರೈ ರೆಡಿಯಾಗಿದೆ. ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಹೊಸ ವೀಡಿಯೋಗಳನ್ನ ನೋಡ್ತಾ ಇರಿ.